ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮ ಮುತ್ತಣ್ಣ ಎಲ್ಲಿ ಬಂದಿದ್ದಾನೆ ಅಂದರೆ ಇವತ್ತು ಕಡೂರಿನ ಶಾಂತಿಧಾಮಕ್ಕೆ ಬಂದಿದ್ದಾನೆ. ಮುಂದೆ ಕರ್ಕೊ ಹೋಗ್ತಾ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಕತ್ಲೆ ಆಗಿದೆ, ಬಂದಾಗ ಲೇಟ್ ಆಯಿತು ಅಂತ. ಸ್ನೇಹಿತರೆ, ಇದು ಕಡೂರು ತಾಲೂಕಿನ ಚಂದ್ರಮೌಳೇಶ್ವರ ದೇವಸ್ಥಾನ ಬಂದಿದೆ. ನಮ್ಮ ಶಿವಪ್ಪ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ ನೋಡಿ. ಚೆಂದಾಗಿ ಕೂತು ಜ್ಞಾನ ಮಾಡ್ತಾ ಇದ್ದಾರೆ ಶಿವಪ್ಪ. ಬನ್ನಿ ಮುಂದೆ ಕರ್ಕೋಗಿ. ಪರಿಸರದ ಮಧ್ಯೆ ನಮ್ಮ ಶಿವಪ್ಪ ಇದ್ದಾರೆ. ಶಿವನ ಪಕ್ಕನೇ ಶಾಂತಿಧಾಮ. ಮನುಷ್ಯನು ಅಂತ್ಯ ಆಗೋದು ಇಲ್ಲೇ ಅನಿಸುತ್ತೆ. ಸ್ನೇಹಿತರೆ, ನಿಮಗೊಂದು ವಿಶೇಷವಾದ ವ್ಯಕ್ತಿಗಳನ್ನ, ಗುರುಗಳನ್ನ ತೋರಿಸ್ತೀನಿ. ಯಾಕೆ ಅಂದರೆ ಅಲ್ಲೇ ಬರ್ತೀನಿ ಗುರುಗಳೇ. ವಿಶೇಷವಾದ ಜಾಗ ಇದೆ. ಯಾಕೆ ಅಂದರೆ ನಾವು ತಿಳ್ಕೋಬೇಕು. ಇದು ನಿಜವಾದ ಇನ್ನೊಂದು ಕಾಶಿ ಇದ್ದಾಗೆ. ಅವರು ಎಷ್ಟು ಕಷ್ಟಪಡ್ತಾರೆ. ಅವರೇ ಸೌದೆ ಹೊಡ್ಕೊಂಡು ಅವರೇ, ಅದೇ ಒಬ್ಬ ಗುರುಗಳಾದರೂ ಒಬ್ಬರೇ ಇದ್ದು ಎಷ್ಟು ಗೋಳಾಡ್ತಾ ಇದ್ದಾರೆ ಅನ್ನೋದು ನೀವು ಹೇಳಬೇಕು. ಮತ್ತು ನೀವು ಜನಗಳು ಇಂಥ ಜಾಗಕ್ಕೆ ಬಂದು ವಿಸಿಟ್ ಮಾಡಿ. ಒಂದು ವಿಶೇಷವಾದ ಸ್ಥಳ ಸ್ನೇಹಿತರೆ. ಗುರುಗಳೇ, ಮುತ್ತಣ್ಣ ಅಂತ ಚಾನಲ್ಲು ನಿಮಗೆ ಸ್ವಾಗತ. ಆಶ್ರಮದ ಬಗ್ಗೆ ಒಂದೆರಡು ಮಾತು, ನಿಮ್ಮ ಆಶೀರ್ವಾದ. ಧನ್ಯವಾದಗಳು. ಬನ್ನಿ. ಇದ್ರ ಬಗ್ಗೆ ಗುರುಗಳೇ ಸ್ವಲ್ಪ ಮಾಹಿತಿ ನೋಡಿ. ಸ್ನೇಹಿತರೆ, ಶಿವಪ್ಪನ ಲಿಂಗ ಇದೆ, ಬಸವಣ್ಣ ಇದ್ದಾರೆ, ಎಲ್ಲ ಇದೆ. ಎಷ್ಟು ಪುರಾತನವಾದ ಜಾಗ ಅಂದರೆ ನೀವು ಬಂದು ಎಲ್ಲ ವೀಕ್ಷಣೆ ಮಾಡಬೇಕು ಸ್ನೇಹಿತರೆ. ಗುರುಗಳೇ, ಒಂದು ಮಾಹಿತಿ ಅಲ್ಲ, ಮಾಹಿತಿ ಕೊಡಿ ಇದ್ರ ಬಗ್ಗೆ ಸ್ವಲ್ಪ. ಮಾಹಿತಿ ಕೊಡ್ತಾ ಇದ್ದೀನಿ. ಅದೇ ಆದಿ ಅಂತ್ಯ ಗೊತ್ತಿಲ್ಲ ನನಗೆ. ಗಿರ್ಜೆ ಅನ್ನೋದು ಅವಧೂತರು 3 ತಿಂಗಳು ಗುಡ್ಲು ಹಾಕು ಅಂತ ಹೇಳಿ ಹೋದ್ರು. 3 ತಿಂಗಳು ಗುಡ್ಲು ಹಾಕು ಅಂತ ಹೇಳಿ ಹೊರಟೋದ್ರು. ಅವರು ಉತ್ತರ ಕರ್ನಾಟಕದ ಎಲ್ಲ ಗೊತ್ತದೆ. ಅವರು ಗಿರಿಜಾನಂದ ಬಟ್ಟೆಯಲ್ಲಿ ಆಡಿದ್ರು. ಮೈ ಮೇಲೆ ಡುಬ್ಟಿ ಹಾಕೊಂಡು ಬರೋರು. ಸರಿ. ಆಮೇಲೆ ಗೋಪಾಲ ಸ್ವಾಮಿನವರು ಅವರು ಇವರೇ ಗೋಪಾಲ ಸ್ವಾಮಿ ಅನ್ನೋರ. ಗೋಪಾಲ ಸ್ವಾಮಿನವರು ಅವರು ಇದ್ರು. ಇವರು ಸಂಸ್ಥಾಪಕರು ಸಿದ್ದರಾಮಯ್ಯ ಒಡೆಯರು, ದೇವಸ್ಥಾನ ಪೂಜಾರ ತಂದೆ. ಗೊತ್ತದ? ಇವರು ಆಶ್ರಮ ಗುಡಿಸ್ಲಾಕು 3 ತಿಂಗಳು ಅಂತ ಹೇಳಿದ್ರಲ್ಲ. ಈ ಇವರು ಸಿದ್ದರಾಮಯ್ಯರ ಮಕ್ಕಳು ರೇವಣ್ಣಯ್ಯ, ಬಸವರಾಜಯ್ಯ ಅಂತ ಹೇಳಿದ್ರು. ಎತ್ತು ಗಾಡಿ ತಂದು ಇಷ್ಟತ್ತ ಕಟ್ಟಿದ್ರು. ಒಂದು 30, 20 ಒಳಗಡೆ ಕಟ್ಟಿದ್ರು. ಆವಾಗ ಗುರುಗಳು ಬಂದು ಸಾಕೊಂಡು ಬಿಟ್ರೆ ಏನು ಬಂದರು. ಅಡುಗೊಂದು ಬೆಲೆ ಇದೆ ಕೆಳಗಡೆ, ಅದು ತೆಗಿಯಕ್ಕೆ ಬರೋಲ್ಲ. ಈಗ ನೋಡಕ್ಕೆ ಬರಲ್ವ? ಹಂಗೆ ಸ್ವಲ್ಪ ಮೇಲಿಂದ ನೋಡ್ಬೋದು. ತುಂಬ ಧನ್ಯವಾದ ನಿಮಗೆ. ನಾವೆಲ್ಲ ಪುಣ್ಯ ಇಂಥ ಒಂದು ಸ್ನೇಹಿತರೆ ನೋಡಿ. ವಿಶೇಷವಾದ ಸ್ಥಳ. ಪೂರ ಒಳಗೆ ಹೋಗಿದೆಯಾ ಗುರುಗಳೇ? ಗವಿ ಅದು ಕೂರೋದು ಯೋಗಗಳು ಮಾಡೋಕ್ಕೆ ಅಂತೇಳಿ ಮೆಟ್ಲಿ ಕೂತ್ಕೊಂಡ್ರು. ನಾನು ಬರ್ತಾ ನೋಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ನಾನು ಬಂದ್ರಲ್ಲ, ಇದು ಕಾಶಿ ಅಂತೇಳಿ ತಪ್ಪಾಗ್ಲಾರ್ದು. ಯಾಕಂತಂದಲ್ಲಿ ಶಿವಲಿಂಗ ಇದೆ, ನದಿ ಇದೆ, ಆವತಿ ನದಿ ಇದೆ, ಕಡೆ ಸ್ಮಶಾನ ಇದೆ, ಎದುರುಗಡೆ ಗಿರಿಜಾನಂದ ಆಶ್ರಮ ಮಾತ್ರ ಕಟ್ಟಿದ್ದಾರೆ. ಬನ್ನಿ ಮೇಡಮ್, ನೋಡಬೇಕು ನೀವು ವಿಶೇಷವಾಗಿ. ಇವರೇ ನಮಗೆ ಗುರುಗಳು. ಇವರೇ ಗುರುಗಳ? ಅವರ ಹೆಸರು ಗಿರಿಜಾನಂದರು ಅಂತೇಳಿ. ಇವರು ಚಿಕ್ಕಮ್ಮ ಅಂತೇಳಿ ಶರಣಮ್ಮನವರ. ಶರಣಮ್ಮನವರು. ಅವ್ರ ಸಮಾಧಿ ಅಲ್ಲಿದೆ. ವಿಶೇಷವಾದ ಗುರುಗಳ ಅವಧೂತರ ಪಾದಕ್ಕೆ ವೀಕ್ಷಣೆ ಮಾಡಿ. ನಮಗೆ ಎಲ್ಲೂ ಸಿಗಲ್ಲ ಇಂಥದ್ದು. ಬಂದು ಎಲ್ಲ ವೀಕ್ಷಣೆ ಮಾಡಬೇಕು ಮಕ್ಕಳ ಸಮೇತ. ಓಕೆ. ಕೊಟ್ಟು ಒಂದು 15 ಜನಕ್ಕೆ ಅಥವಾ 5 ಜನಕ್ಕೆ ಉಪದೇಶ ಕೊಟ್ಟರು. ಆಯಮ್ಗೆ ಉಪದೇಶ ಕೊಟ್ಟರು. ಅಲ್ಲಿ ಶಾರದಮ್ಮ ಅಂತ ಅಲ್ಲೊಂದು ಫೋಟೋ ಇದೆ, ಅವ್ರಿಗೆ ಉಪದೇಶ ಕೊಟ್ಟು ನಾವು ಅವ್ರಿಗೆ ಸೇವೆ ಮಾಡ್ಕೊಂಡಿದ್ವಿ. ಅವರು 3 ತಿಂಗಳು ಇರ್ತೀನಿ ಅಂದ್ರೆ 18 ವರ್ಷ ಇಲ್ಲೇ ಇದ್ರು. ಅವ್ರಿಗೆ ಸಿದ್ಧಿ ಆಯಿತು. ಭೂಮಿ ಬಿಟ್ಟು ಒಂದು 3 ಅಡಿ ಮೇಕೆ ಹೋಗೋರು. ಅಲ್ಲಿ ಕೌಟು ವಾಸನೆ ಬಂತು ಕಟ್ಟಿದ್ವಲ್ಲ, ಅವಾಗ ಆ ಗದ್ದಿಗೆ ಕಟ್ಕೊಂಡ್ವಿ. ಅಲ್ಲಿಂದ ಇಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಿದ್ವಿ. ಅವ್ರ ಸಮಾಧಿ ಅಲ್ಲೇ ಇದೆ. ಬನ್ನಿ.
ನೋಡಿ ಇಷ್ಟು ವಯಸ್ಸಲ್ಲೂ ಅವರೇ ಇಷ್ಟು ಸೌದೆ ಎಲ್ಲ ಹೊಡೆದು ಇಂಥ ಕಾಶಿ ಅಂತ ಸ್ಥಳದಲ್ಲಿ ಅವರು ಹೋರಾಟ ಮಾಡ್ತಾಯಿದ್ದಾರೆ ನೋಡಿ. 78 ವರ್ಷ 78 ವರ್ಷ ಗುರುಗಳಿಗೆ ಯಾವ ದೇವರು ಪುಣ್ಯನೋ ಗೊತ್ತಿಲ್ಲ. ನಾನು ಇದ್ದಕ್ಕಿದ್ದಂಗೆ ಹೋಗ್ತಿದ್ದೇನೆ, ಏನೋ ತಗೊಳಕ್ಕೆ ಬಂದೆ, ಅಲ್ಲಿ ಮಿಸ್ ಆಯಿತು, ಸಿಗೋಲ್ಲ. ನಡ್ಕೊ ಹೋಗ್ತಾಯಿದ್ದೆ, ನೋಡೋಣ ಸುಮ್ಮನೆ ಅಂತ ಒಳಗೆ ಬಂದೆ. ಭಗವಂತ ಇಲ್ಲಿ ನಿಜವಾದ ಭಗವಂತ ಇಲ್ಲಿ ಇದ್ದಾನೆ ಅಂತ ಅಲ್ಲ, ನಿಜವಾಗ್ಲೂ ನಾನು ರೋಡಲ್ಲಿ ಹೋಗ್ತಾಯಿದ್ದೆ ಸುಮ್ಮನೆ, ನಾನು ವಿಲ್ ಪವರ್ ಹೇಳ್ಕೊಂಡಿದ್ದೆ ನೋಡಿ. ಭಗವಂತ ಈಗ ಶುರು ಮಾಡಿದ್ದೀನಿ, 1 ವಾರ ಆಗಿದೆ. ನೋಡೋಣ ಭಗವಂತನ ಆಶೀರ್ವಾದ ಏನೇನಿರುತ್ತೆ. ಇದು ಶಾರದಮ್ಮನ ಗದ್ಗೆ. ಇದು ಶಾರದಮ್ಮನವ್ರ ಗದ್ಗೆನಾ? ಶಾರದಮ್ಮನ ಗದ್ಗೆ ಇದು. ಸ್ನೇಹಿತರೆ ನೋಡಿ, ಕಾಶಿ ಅಂತ ಶಿವಲಿಂಗ ಬರಬೇಕು, ಎಲ್ಲ ವೀಕ್ಷಣೆ ಮಾಡಬೇಕು. ಇಲ್ಲಿ ಚಿಕ್ಕದಾಗಿ ಏನೋ ಒಂದು ಮೂಲೆಯಲ್ಲಿದೆ ಅಂತಲ್ಲ, ಬರಬೇಕು, ನೋಡಬೇಕು, ನಮ್ಮ ಕರ್ನಾಟಕ ಬೆಳೆಸ್ಬೇಕು, ಕಣ್ಮರೆ ಆಗಿರೋ ಸ್ಥಳಗಳನ್ನು ಉಳಿಸ್ಬೇಕು. ಅದು ಚಿಕ್ಕಮ್ಮ ಅಂತೇಳಿ ತೋರಿಸಿದ್ನಲ್ಲ ಫೋಟೋ, ಹಾಂ, ಆ ಕಡೆ ಗದ್ಗೆ. ಇದು ಚಿಕ್ಕಮ್ಮನವ್ರ ಗದ್ಗೆ. ಇದು ಕಾಶಿದ ಶಿವಲಿಂಗ ಗುರುಗಳೇ? ಇಲ್ಲ, ಈಗ ಹಾಕಿದಾರ್ಗಳು ಕಾಶಿದಲ್ಲ. ಈ ಸ್ಥಳ ಕಾಶಿಗೆ ಹೋಲಿಸ್ತೀವಿ ನಾವು ಅಷ್ಟೇ. ಕಾಶಿಗೆ ಸಮಾನವಾದ ಸ್ಥಳ ಅಲ್ಲಿ ಆ ಲಿಂಗ ಅಲ್ಲಿದೆಲ್ಲ ದೇವಸ್ಥಾನಕ್ಕೆ ಹೋಗಿ ನೋಡ್ರಿ.